ಇವತ್ತು ಒಂದು ಪ್ರತ್ಯೇಕವಾದ ದಿನ. ಯಾವ ದಿನ? ಮದರ್ಸ್ ಡೇ. ಹಾಂ, ಏನು ಡೇ ಇವತ್ತು? ಮದರ್ಸ್ ಡೇ. ಈ ಮದರ್ಸ್ ಡೇ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಮ್ಮ ಮಕ್ಕಳು ನಾವು ಬೆಳೆಸ್ಕೋಬೇಕು, ಯಾವ ರೀತಿಯಾಗಿ ನಮ್ಮ ಮಕ್ಕಳು ನಾವು ನಡೆಸ್ಕೋಬೇಕು, ಕುಟುಂಬನ ಕಟ್ಕೋಬೇಕು ಅನ್ನೋದನ್ನು ನಾವು ಧ್ಯಾನ ಮಾಡೋಣ. ಕುಟುಂಬದಲ್ಲಿ ಒಂದು ಸ್ತ್ರೀ ಅನ್ನೋದು ಎಷ್ಟು ಪ್ರಾಮುಖ್ಯವಾದದ್ದು. ಜ್ಞಾನವಂತಳ ಸ್ತ್ರೀ ತನ್ನ ಇಲ್ಲು ತಾನು ಕಟ್ಕೊಂటుంది ಅಂತ ಹೇಳುವ ವಾಕ್ಯ. ಜ್ಞಾನವಂತನಾದ ಪುರುಷನಲ್ಲ, ಜ್ಞಾನವಂತಳಾದ ಸ್ತ್ರೀನೇ ಕಟ್ಕೊಂತಲ್ಲ ಮನೇನ. ಸ್ತ್ರೀ ಜ್ಞಾನವಂತಿಲ್ಲ ಅಂದರೆ ಮನೆ ಕೂಡ ಕೆಟ್ಟೋಗ್ಬಿಡ್ತದೆ. ಅದಕ್ಕೆ ನಾವು ಜ್ಞಾನವಂತರಾಗಬೇಕು. ಎದಕ್ಕೆ? ನಮ್ಮ ಕುಟುಂಬಗಳು ನಾವು ಕಟ್ಕೊಳಕ. ಅನೇಕರು ಕುಟುಂಬಗಳನ್ನ ಕಟ್ಕೊಳೋರು ಅದಾರ, ನಾಷ್ಟ ಮಾಡ್ಕೊಳೋರು ಅದಾರ, ಎರಡೂ ವರ್ಗದವ್ರು ಅದಾರ. ಹೌದಾ ಇಲ್ಲ? ಕುಟುಂಬನ ಕಟ್ಕೊಳ್ಳೋಂಥ ಸ್ತ್ರೀಗಳು ಕೂಡ ಅದಾರ, ಕುಟುಂಬನ ನಾಷ್ಟ ಮಾಡ್ಕೊಳ್ಳೋಂಥ ಸ್ತ್ರೀಗಳು ಕೂಡ ಅದಾರ. ಮಕ್ಕಳು ಸರಿಯಾಗಿ ಬೆಳೆಸೋರಂಥ ಸ್ತ್ರೀಗಳು ಕೂಡ ಅದಾರ, ಸರಿಯಾಗಿ ಮಕ್ಕಳು ಬೆಳೆಸದೇ ಇರೋ ಸ್ತ್ರೀಗಳು ಕೂಡ ಅದಾರ. ಅದಕ್ಕೆ ದೊಡ್ಡವ್ರು ಏನಂತ ಹೇಳ್ತಾರೆ ಗೊತ್ತಾ? ತಾಯಿನೇ ಮೊದಲ ಗುರು. ಏನಂತ? ತಾಯಿನೇ ಮೊದಲ ಗುರು. ನಾವು ಎಷ್ಟೇ ಸ್ಕೂಲಿಗೆ ಕಳಿಸ್ಲಿ, ಎಷ್ಟೋ ಫೀಸ್ಗಳು ಕಟ್ಟಲಿ, ಲಕ್ಷಗಳು ಕಟ್ಟಿ ನಾವು ಸ್ಕೂಲಿಗೆ ಕಳಿಸಿದ್ರು ಕೂಡ ಅವ್ರು ಎಜುಕೇಷನ್ ಕೊಡ್ತಾರೆ ಅಷ್ಟೇ, ಸಂಸ್ಕರಣ ಕಲಿಸೋದಿಲ್ಲ, ಒಳ್ಳೆ ನಡವಳಿಕೆಗಳು ಕಲಿಸೋದಿಲ್ಲ. ನೀತಿ ನ್ಯಾಯವಾಗಿ ನಾವು ನಡಿಬೇಕಪ್ಪ, ನೀತಿಯಾಗಿ ನಾವು ಜೀವಿಸ್ಬೇಕಪ್ಪ, ಪ್ರೀತಿಯಾಗಿ ನಾವು ಜೀವಿಸ್ಬೇಕಪ್ಪ. ಈ ಸಂಸ್ಕರಣ ಕಲಿಸೋದು ಯಾರಂದರೆ ತಾಯಿ. ಆಮೇನ್. ನಾವು ಇದು ಎಲ್ಲಿ ಸಿಗೋದಿಲ್ಲ ನಮಗೆ. ಈ ಸಂಸ್ಕಾರ ಕಲಿಸ್ತೀವಿ, ನಾವು ನೀತಿ ಕಲಿಸ್ತೀವಿ, ಕುಟುಂಬಗಳ ಕಟ್ಕೊಳೋದು ಕಲಿಸ್ತೀವಿ, ಇವೆಲ್ಲ ಎಲ್ಲಿ ನಮಗೆ ಸಿಗೋದಿಲ್ಲ. ಸ್ಕೂಲಾಗ ಸಿಗ್ತಾವ? ಟೆಕ್ಸ್ಟ್ ಬುಕ್ಗಳು ಕೊಡ್ತಾರೆ, ಟೆಕ್ಸ್ಟ್ ಬುಕ್ಗಳು ಓದಿ ಕತ್ತುಗಳು ಓದಬೇಕು, ಪಾಸ್ ಆಗಬೇಕು ಅಷ್ಟೇ. ಆದರೆ ನೀತಿ ಪಾಠ ಮಕ್ಕಳಲ್ಲಿ ನೀತಿ ಬರಬೇಕು, ಆ ನೀತಿ ಸಂಸ್ಕರಣ ಮಕ್ಕಳಲ್ಲಿ ಇರಬೇಕಂದ್ರೆ ಕಾರಣ ಯಾರು ಗೊತ್ತೋ? ತಾಯಿ. ಆಮೇನ್. ಹಲ್ಲೆಲೂಯಾ. ತಾಯಿ ಆ ರೀತಿಯಾಗಿ ನಡಿಬೇಕು, ಮಕ್ಕಳು ಕೂಡ ಆ ರೀತಿಯಾಗಿ ನಡೆಸಬೇಕು. ಈ ನೀತಿ ಪಾಠಗಳು, ಈ ಸಂಸ್ಕರಣ ಮಕ್ಕಳಿಗೆ ಕಲಿಸಿಲ್ಲ ಅಂದರೆ ಆ ತಾಯಿ ಪರಿಪೂರ್ಣ ಆಗೋದಿಲ್ಲ. ಆಗ್ತಾಳ? ಆಗೋದಿಲ್ಲ. ತಾಯಿ ಅನ್ನೋ ಪದಕ ಪರಿಪೂರ್ಣ ಬರೋದಿಲ್ಲ. ತಾಯಿ ಅನ್ನೋ ಪದಕ ಪರಿಪೂರ್ಣ ಯಾವಾಗ ಬರ್ತದೆ ಅಂದರೆ ತನ್ನ ಮಕ್ಕಳನ್ನ ನೀತಿಯಾಗಿ, ನ್ಯಾಯವಾಗಿ, ಎಲ್ಲರನ್ನ ಪ್ರೀತಿ ಮಾಡುವಂಥ ಮನಸ್ಸು ನಮ್ಮ ಮಕ್ಕಳಿಗೆ ಬರಬೇಕು. ಎಲ್ಲರನ್ನ ಆಧರಿಸುವಂಥ ಆ ಪ್ರೀತಿ ನನ್ನ ಮಕ್ಕಳಲ್ಲಿ ಬರಬೇಕು. ನೀತಿಯಾಗಿ ನನ್ನ ಮಕ್ಕಳು ಜೀವಿಸ್ಬೇಕು, ನ್ಯಾಯವಾಗಿ ನನ್ನ ಮಕ್ಕಳು ಜೀವಿಸ್ಬೇಕು ಅನ್ನೋದು ದಿನಾ ಮಕ್ಕಳಲ್ಲಿ ಆ ಸಂಸ್ಕಾರ ಕಲಿಸೋದೇ ತಾಯಿ. ಕೆಲವೊಬ್ರು ಸ್ಕೂಲಿಗೆ ಹೋಗ್ತಿರುವಾಗ, ಟಿಫಿನ್ ಕ್ಯಾರಿಗಳು ಕಟ್ತಿರುವಾಗ, ಸ್ಕೂಲಿಗೆ ಕಟ್ಕೊಂಡು ಹೋಗ್ತಿರೋ ತಾಯಿ ಅಂದ್ರೆ ಏನು ಹೇಳ್ತಾರೆ ಗೊತ್ತಾ? ನೋಡಪ್ಪ, ನೀನು ಒಬ್ಬನೇ ತಿನ್ನು, ಯಾರಿಗೆ ಕೊಡಬೇಡ, ನೀನೊಬ್ಬನೇ ತಿನ್ನು. ಇದು ಏನು ಗೊತ್ತಾ ಬೆಳವಣಿಗೆ ಅಂದರೆ ಸ್ವಾರ್ಥನೇ ಕಳಿಸ್ತದಲ್ಲ ತಾಯಿ. ಇನ್ನೂ ಸ್ವಲ್ಪ ಜಾಸ್ತಿ ಕಟ್ಟಿ ಮಗನ ಎಷ್ಟು ತಿಂತಾನೋ ತಾಯಿ ಗೊತ್ತಲ್ಲ, ಮಕ್ಕಳು ಎಷ್ಟು ತಿಂತಾರೋ ತಾಯಿ ಗೊತ್ತಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಟ್ಟಿ ನೋಡಪ್ಪ, ಇನ್ನು ಪಕ್ಕ ಇದ್ದವ್ರಿಗೆ ಕೂಡ ನೀನು ಕೊಡು, ಅವ್ರಿಗೆ ಕೂಡ ನೀನು ಕೊಟ್ಟು ನೀನು ಕೂಡ ತಿನ್ನು. ಈ ಪ್ರೀತಿನ ಮಕ್ಕಳಲ್ಲಿ ಕಲಿಸೋದು, ಈ ಸಂಸ್ಕಾರ ಕಲಿಸೋದು ಯಾರು? ತಾಯಿ. ಕಳಿಸ್ಬೇಕು ಮಕ್ಕಳನ್ನ. ಇಲ್ಲಾಂದ್ರೆ ಏನಾಗ್ತಾರೆ ಗೊತ್ತಾ? ಸ್ವಾರ್ಥಪರರು ಆಗ್ತಾರ. ಮಕ್ಕಳಲ್ಲಿ ಸ್ವಾರ್ಥ ಬರ್ತದೆ, ಪ್ರೀತಿ ಮಾಡುವಂಥ ಗುಣ ಬರೋದಿಲ್ಲ. ಈ ಪ್ರೀತಿ ಮಾಡುವಂಥ ಗುಣ, ಈ ಒಂದು ಈ ಸಂಸ್ಕರಣ ಎಲ್ಲಿದೆ ಬರ್ತದಪ್ಪ ಅಂತಿದ್ರೆ, ಇದು ಎಲ್ಲಿ ಕಲಿಸ್ತಾರಪ್ಪ ಅಂತಿದ್ರೆ ತಾಯಿ ಮಡಲಲ್ಲೇ ಕಲಿತಾರ ಮಕ್ಕಳು. ಆಮೇನ್. ಬೇರೆ ಎಲ್ಲಿ ಸಿಗೋದಿಲ್ಲ ನಮಗಿದು. ಕೆಟ್ಟ ತಾಯಂದಿರು ಕೂಡ ಇದಾರ, ಭಾರಿ ಮಂದಿ ಇದಾರ. ಮಕ್ಕಳನ್ನ ಹಿಡಿಸ್ಕೊಂಡಿಲ್ದಂಗ, ಮಕ್ಕಳ ಜೀವಿತಗಳು ಏನಾಗ್ತಾವೋ ಕೈಯಲ್ಲಿ ಇಲ್ದಂಗ ತಮ್ಮಷ್ಟಕ್ಕೆ ತಾವು ಜೀವಿಸುವಂಥ ತಾಯಂದಿರು ಕೂಡ ಇದಾರ ಈ ಭೂಮಿ ಮೇಲೆ. ಇಲ್ಲ, ಎತ್ತಿರೋ ಮಕ್ಕಳು ತಗೊಂಡೋಗಿ ತಿಪ್ಪೆ ಕುಟ್ಟಿನಲ್ಲಿ ಬಿಸಾಕಿರೋಂಥ ತಾಯಿಯರು ಅದಾರ. ಎಷ್ಟು ಮಂದಿ ನೋಡಿಲ್ಲ ನಾವು, ಎಷ್ಟು ವಾರ್ತೆಗಳು ಕೇಳಿಲ್ಲ ನಾವು. ಹುಟ್ಟಿರೋ ಮಕ್ಕಳನ್ನ ಕೂಡ ತಗೊಂಡೋಗಿ ತಿಪ್ಪೆ ಕುಟ್ಟಾಗ ಹಾಕಾರ. ಎಷ್ಟು ಕೆಟ್ಟ ತಾಯಂದಿರು ಅದರ. ಒಂದೊಂದು ಟೈಮ್ನಲ್ಲಿ ನಾವು ನ್ಯೂಸ್ ನೋಡ್ತಿರುವಾಗ ಬಸ್ ಸ್ಟ್ಯಾಂಡ್ನ ಕರ್ಕೊಂಡೋಗಿ ಮಕ್ಕಳನ್ನ ಬಸ್ ಸ್ಟ್ಯಾಂಡ್ನಾಗ ಬಿಟ್ಟು ತಾಯಿ ಹೋಗ್ತದಲ್ಲ, ಇನ್ನೊಬ್ಬನ ಜೊತೆಗೆ ಎಕ್ಕಿ ಗಾಡಿ ಎಕ್ಕಿ ಹೋಗ್ತದಲ್ಲ, ಆ ಮಗು ಅಲ್ಲೇ ನಿಂತ್ಕೊಂಡು ಬಸ್ ಸ್ಟ್ಯಾಂಡ್ನಾಗ ಹಾಳಾಗೋದದ್ದು. ಇದೇ ರೀತಿಯಲ್ಲಿ ಬೈಬಲ್ನ ಕೂಡ ಒಳ್ಳೆ ತಾಯಂದಿರು ಕೂಡ ನಮಗೆ ಕಾಣ್ತಾರ, ಕೆಟ್ಟ ತಾಯಂದಿರು ಕೂಡ ನಮಗೆ ಕಾಣ್ತಾರ. ಯಾರಪ್ಪ ಒಳ್ಳೆ ತಾಯಂದಿರು ಅದಾರ ಅಂದರೆ, ನಾವು ಒಬ್ಬ ವ್ಯಕ್ತಿ ಬಗ್ಗೆ ಇವತ್ತು ನಾವು ಧ್ಯಾನ ಮಾಡೋಣ. ಆಕಿ ಯೂದ ರಾಜ್ಯದ ರಾಣಿ. ಆಕಿ ಇಸ್ರಾಯೇಲ್ ಪ್ರಜೆಗಳು
12 ಗೋತ್ರದಲ್ಲಿ 10 ಗೋತ್ರಗಳು ಒಂದು ರಾಜ್ಯ ಆಗ್ತದೆ. ಇನ್ನ 2 ಗೋತ್ರಗಳು ಯೂದ ಗೋತ್ರ, ಬಿನ್ಯಾಮೀನ್ ಗೋತ್ರ ಇನ್ನೊಂದು ರಾಜ್ಯ ಆಗ್ತದೆ. ಈ ಯೂದ ಗೋತ್ರ, ಬಿನ್ಯಾಮೀನ್ ಗೋತ್ರದ ಈ 2 ಕಲ್ತು ಯೂದ ರಾಜ್ಯ ಇದು. ಇನ್ನು 10 ಗೋತ್ರಗಳು ಇಸ್ರಾಯೇಲ್ ರಾಜ್ಯ, ಎಫ್ರಾಯಿಮ್ ರಾಜ್ಯ ಅಂತೇಳಿ ಬರೆಯಲ್ಪಟ್ಟದ್ದು. ಹಂಗ ಈ ಒಂದು ಯೂದ ದೇಶಕ್ಕೆ ಈಕಿ ರಾಣಿ. ಹೆಂಗೆ ರಾಣಿ ಅಪ್ಪ ಅಂದರೆ ಇವ್ರ ಗಂಡ ಆ ದೇಶಕ್ಕೆ ರಾಜ, ಅದಕ್ಕೆ ಈಕೆ ಕೂಡ ಅದಕ್ಕೆ ರಾಣಿ. ಆದರೆ ಈ ಗಂಡನು ಹೆಂಗಿರ್ತಾನಪ್ಪ, ಈ ಗಂಡ ಎಂಥ ಗಂಡ, ಈ ರಾಜು ಎಂಥ ರಾಜು ಅಂದರೆ ಇವನು ಭ್ರಷ್ಟನಿವನು. ಯಾರು ಭ್ರಷ್ಟನಿವನು? ಸರಿಗಿಲ್ಲ ಗಂಡ, ಸರಿಯಾದ ರೀತಿಯಲ್ಲಿ ಪರಿಪಾಲನೆ ಮಾಡ್ತಿಲ್ಲ. ದೇವರು ರಾಜ್ಯ ಕೊಟ್ಟನ, ವಿಸ್ತಾರವಾದ ಪ್ರಜೆಗಳನ್ನ ನೀನು ಹಾಳಪ್ಪ, ನನ್ನ ಪ್ರಜೆಗಳನ್ನ ನೀನು ಕಾಪಾಡೋದು ಅಂತೇಳಿ ಇವನ್ನ ತಗೊಂಡೋಗಿ ರಾಜನಾಗಿ ಇಟ್ಟಾಗ ಈ ರಾಜನ ಏನು ಮಾಡ್ತಾನೆ ಗೊತ್ತಾ? ಭ್ರಷ್ಟನಾಗನ, ದೇವ್ರ ವಿರುದ್ಧವಾಗಿ ನಡ್ಕೊಂತಾನ, ದೇವರಿಗೆ ವಿರುದ್ಧವಾದ ಕಾರ್ಯಗಳು ಮಾಡ್ತಾನ. ಇವನು ಭ್ರಷ್ಟನಾಗಿದ್ದಲ್ಲದೆ ಪ್ರಜೆಗಳು ಕೂಡ ಭ್ರಷ್ಟತ್ವಕ್ಕೆ ನಡೆಸ್ತಾನ, ಭಯಂಕರವಾದ ವಿಗ್ರಹ ಆರಾಧನೆಗಳು ಮಾಡಿಸ್ತದಾನ. ಅರೆ ನಾನೇ ನಿಜವಾದ ದೇವರು, ನಿಮ್ಮನ್ನ ಐಗುಪ್ತ ದೇಶದಲ್ಲಿದ್ದ ನಾನು ಬಿಡಿಸ್ಕೊಂಬಂದಿನಿ, ನಿಮ್ಮನ್ನ ಕೆಂಪು ಸಮುದ್ರನ ದಾಟಿಸಿದೀನಿ, ಅರಣ್ಯದೆಲ್ಲ ನಿಮ್ಮನ್ನು ಕಾಪಾಡ್ಕೊಂಬಂದಿನಿ, ನಾನೇ ನಿಮಗೆ ದೇವರಾಗಿದ್ದೀನಿ ಅಂತೇಳಿ ಇವರಿಗೆ ಧರ್ಮಶಾಸ್ತ್ರನ ಕೈಯಲ್ಲಿ ಕೊಟ್ಟು ಯಾಜಕರನ್ನಿಟ್ಟು ಸರಿಯಾದ ಮಾರ್ಗದಲ್ಲಿ ಇವ್ರನ್ನ ನಡೆಸಿರಿ ಅಂತೇಳಿ ಎಲ್ಲದನ್ನ ಇವ್ರಿಗೆ ತಾನೇ ದೇವರಾಗಿ ನಡಿಬೇಕಂತೇಳಿ ಇವ್ರನ್ನ ನಡೆಸ್ತಿರುವಾಗ ಈ ರಾಜನ ಏನು ಮಾಡ್ತಾನಂದ್ರೆ ಇವ್ರನ್ನ ದೇವ್ರ ಕಡೆಲಿದ್ದ ಬೇರೊಂದು ದೇವ್ರ ಕಡೆಗೆ, ಬೇರೊಂದು ವಿಗ್ರಹದ ಕಡೆಗೆ ನಡೆಸಿ ಭ್ರಷ್ಟನಾಗಿ ಪ್ರಜೆಗಳು ಕೂಡ ಭ್ರಷ್ಟತ್ವಕ್ಕೆ ನಡೆಸ್ತಾನ. ಅಂಥ ಭ್ರಷ್ಟತ್ವದಲ್ಲಿ ಇರುವಂಥ ರಾಜನು, ಆ ರಾಜನಿಗೊಬ್ಬ ಮಗ ಅದನ. ಆ ಮಗನ ತನ್ನ ತಾಯಿ ಹೆಂಗೆ ಬೆಳೆಸಲ್ಲಪ್ಪ ಅಂತ ಹೇಳಿದ್ರೆ, ಇವಾಗ ರಾಜನ ಮಗ, ಇವಾಗ ರಾಜನ ಭ್ರಷ್ಟನು, ಅವನ ಮಗ ಏನಾಗಬೇಕು? ಇನ್ನೂ ಡಬಲ್ ಭ್ರಷ್ಟನಾಗ್ಬೇಕು. ಯಾಕಂದರೆ ರಾಜನು ಪ್ರಭಾವಿತ ಇವನ ಮೇಲೆ ಬೀಳ್ತದೆ. ಆ ಪ್ರಭಾವಿತ ಇವನ ಮೇಲೆ ಬಿದ್ದಾಗ ಇವನು ಕೂಡ ಏನಾಗಬೇಕು? ಇನ್ನೂ ಡಬಲ್ ಭ್ರಷ್ಟನಾಗ್ಬೇಕಲ್ಲ. ಆದರೆ ಈ ತಾಯಿ ತನ್ನ ಮಗನ ಹಂಗೆ ಬೆಳೆಸಿಲ್ಲ. ಸ್ವಲ್ಪ ಕೂಡ ಆ ತಂದೆ ಸ್ವಭಾವವು ಮಗನಿಗೆ ಬರದಿಲ್ದಂಗೆ ಬೆಳೆಸಲ್ಲ. ತಂದೆ ಸ್ವಭಾವವು ಅವ್ರ ಮಕ್ಕಳಲ್ಲಿ ಕಾಣಬಾರ್ದು, ನನ್ನ ಮಗನಲ್ಲಿ ಕಾಣಬಾರ್ದು, ನನ್ನ ಮಕ್ಕಳಲ್ಲಿ ಕಾಣಬಾರ್ದು ಅನ್ನೋ ರೀತಿಯಲ್ಲಿ ಯಥಾರ್ಥವಾಗಿ ತನ್ನ ಮಗನ್ನ ಬೆಳೆಸಲ್ಲ. ಯಾರಪ್ಪ ಈಕಿ? ಯಾರು ಈ ಮಗನಂದ್ರೆ ಹಿಜ್ಕೀಯ ರಾಜು. ಯಾರು? ಹಿಜ್ಕೀಯ. ಈ ಹಿಜ್ಕೀಯ ಈ ತಾಯಿ ಯಾರಂದ್ರೆ ಅಬಿಯ. ಹಿಜ್ಕೀಯ ತಾಯಿ ಯಾರು? ಅಬಿಯ. ತಂದೆ ಯಾರು? ಆಹಾಜು ರಾಜು. ಈ ಆಹಾಜು ರಾಜು ಎಂಥವನಂದರೆ ಭ್ರಷ್ಟನಿವನು, ದೇವ್ರ ವಿರುದ್ಧವಾಗಿ ನಡ್ಕೊಳ್ಳುವಂಥ ವ್ಯಕ್ತಿ ಇವನು. ಎಲ್ಲ ದೇಶನೆಲ್ಲ ಭ್ರಷ್ಟತ್ವದಲ್ಲೇ ನಡೆಸ್ತಿರುವಂಥ ರಾಜನಿವನು. ಆದರೆ ಇವನ ಮಗನ ಮಾತ್ರ ಆ ತಂದೆ ನೆರಳು ಕೂಡ ಇವನ ಮಗನ ಮೇಲೆ ಬೀಳದಿಲ್ದಂಗ, ನನ್ನ ಮಗನು ಕೂಡ ಇವನಂಗೆ ಎಲ್ಲಿ ಭ್ರಷ್ಟನಾಗ್ತಾನೋ, ಇವನಂಗೆ ಎಲ್ಲಿ ದೇವ್ರಿಗೆ ಅವಿಧೇಯನ ಆಗ್ತಾನೋ ಅಂತೇಳಿ ತನ್ನ ತಂದೆ ನೆರಳು ಕೂಡ ಬೀಳದಿಲ್ದಂಗ ಈಕೆ ಏನು ಮಾಡಲ್ಲ ಗೊತ್ತಾ? ಸಣ್ಣನಿದ್ದಾಗಿದ್ದೇನು ಕೂಡ ತನ್ನ ತಾಯಿ ನೀತಿಯಾಗಿ ಜೀವಿಸಿ, ನೀನು ನೀತಿಯಾಗಿ ಜೀವಿಸಪ್ಪ, ನೀನು ನ್ಯಾಯವಾಗಿ ಜೀವಿಸಪ್ಪ, ನಮ್ಮ ದೇವರು ಸರ್ವೋನ್ನತನಾದ ದೇವರು, ಯೆಹೋವ ದೇವರು, ಆತನ ನಾವು ಆರಾಧಿಸ್ಬೇಕು, ಅದಕ್ಕೆ ನಾವು ಕೃತಜ್ಞರಾಗಿರ್ಬೇಕು, ತನ್ನ ನಾಮಗೆ ಮಹಿಮಕರವಾಗಿ ನಾವು ಜೀವಿಸ್ಬೇಕು ಅಂತೇಳಿ ಅವನ ಪ್ರತ್ಯೇಕವಾಗಿ ಬೆಳೆಸಾಳ. ನೋಡ್ರಿ, ಅದನ್ನು ನಾನು ಓದಿಸ್ತೀನಿ. 2ನೇ ಅರಸರು 18ನೇ ಅಧ್ಯಾಯ 1ನೇ ವಚನ. ಇಸ್ರಾಯೇಲ್ಯರ ಅರಸನು ಏಲನ ಮಗನಾದ ಯೆಹೋಶೇಯನ ಆಳಿಕೆಯ 3ನೆಯ ವರ್ಷದಲ್ಲಿ ಯಹೂದ ರಾಜನಾದ ಆಹಾಜನ ಮಗ ಹೆಜ್ಕೀಯನು ಆಳತೊಡಗಿದನು. ಇವನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ಎಷ್ಟು ವರ್ಷದಲ್ಲಿ ರಾಜನಾಗನ? 25 ವರ್ಷದಲ್ಲಿ ರಾಜನಾಗನ. ಯಾರು? ಈ ಹಿಜ್ಕೀಯ. ಜಕರಿಯನ ಮಗಳಾದ ಅಬಿ ಎಂಬಾಕೆಯ ಅಬಿ ಅನ್ನಕಿ ಇವ್ರ ತಾಯಿ. ಈಕೆ ಯಾರು? ಜಕರ್ಯನ ಮಗಳು. ಇವನು ಎಲ್ಲಾ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಆಮೆನ್, ಹಲ್ಲೆಲೂಯಾ. ಹೆಂಗೆ ನಡೆದನಂತ? ಯೆಹೋವನ ಚಿತ್ತಾನುಸಾರವಾಗಿ ನಡೆದನ. ತನ್ನ ಪೂರ್ವಿಕನಾದ ದಾವೀದು ಹೆಂಗೆ ನಡೆದನೋ ಹಂಗೆ ನಡೆದನ. ಆಮೆನ್. ಇವನ್ ತಂದೆ ಹೆಂಗೆ ನಡೆದನ?
ಇವನು ತಂದೆ ಭ್ರಷ್ಟತ್ವದಲ್ಲಿ ನಡೆಸೋಣ, ದೇವ್ರ ವಿರುದ್ಧವಾಗಿ ನಡೆದನ, ದೇವ್ರ ಆಲಯನ ಮುಚ್ಚಿ ದೇವ್ರ ಆಲಯದಲ್ಲಿ ಪ್ರಾರ್ಥನೆ ಧೂಪ ಇಲ್ದಂಗ ಏನ್ ಮಾಡ್ಯಾನ ಅಂದ್ರೆ ವಿಗ್ರಹಗಳು ಇಟ್ಟು ಬಾಲ ದೇವತೆಗಳನ್ನ ಆರಾಧಿಸುವಂತೆ ಮಾಡ್ಯಾನ ಎಲ್ಲರನ್ನ. ಆದ್ರೆ ಯಾವಾಗಾದ್ರೂ ಇಸ್ಕಿಯ ರಾಜನಾಗಿ ಬರ್ತಾನೋ, ಬಂದ ಕೂಡಲೇ ಏನ್ ಮಾಡ್ತಾನೋ ಗೊತ್ತಾ, ತಾನು ಪೂರ್ವಿಕನು ದಾವೀದನು ಹೆಂಗ ನಡೆದನೋ ಆ ಮಾರ್ಗದಲ್ಲಿ ನಡೆದು ಯೆಹೋವನ ಆಲೋಚನೆ ಪ್ರಕಾರ ನಡೆದನು. ಆಮೇನ್. ಯೆಹೋವನ ಆಲೋಚನೆ ಪ್ರಕಾರ ದಾವೀದನು ನಡೆದಂಗ ನಡೆಯಂತೇಳಿ ಈ ವ್ಯಕ್ತಿಗೆ ಹೇಳ್ಕೊಟ್ಟಿರೋದು ಯಾರು? ತನ್ನ ತಾಯಿ. ಆಮೇನ್. ಹಲ್ಲೆಲೂಯ. ನಿನ್ನ ತಂದೆ ಭ್ರಷ್ಟನಯ, ನಿನ್ನ ತಂದೆ ಸರಿ ಇಲ್ಲ, ದೇವ್ರ ವಿರುದ್ಧವಾಗಿ ನಡ್ಕಂತದನ, ದೇವ್ರಿಗೆ ಅನ್ಯಾಯವಾಗಿ ನಡ್ಕಂತದನ, ನೀನು ಆ ರೀತಿ ನಡಿಬೇಡ. ನಾವು ದೇವ್ರಿಗೆ ಕೃತಜ್ಞರಾಗಿರ್ಬೇಕು, ದೇವ್ರಿಗೆ ನಾವು ಸಾಕ್ಷಿಯಾಗಿ ಜೀವಿಸ್ಬೇಕು, ದೇವ್ರ ನಾಮಗ ಮಹಿಮಕರವಾಗಿ ನಾವು ಜೀವಿಸ್ಬೇಕು, ದೇವ್ರ ಚಿತ್ತ ನಾವು ನೆರವೇರಿಸ್ಬೇಕು, ದೇವ್ರ ಸಂಕಲ್ಪ ನಾವು ನೆರವೇರಿಸ್ಬೇಕು ಅಂತೇಳಿ ನರದಾಗ ತನ್ನ ಒಂದು ನೀತಿ ಮಾತುಗಳು ತನ್ನ ಮಗಗ ಹೇಳಿ ಬೆಳೆಸಿ ತನ್ನ ಪೂರ್ವಿಕರನ್ನ ತೋರಿಸಿ, ನನ್ನ ಪೂರ್ವಿಕರು ಹಿಂಗೆ ಜೀವಿಸೋದು ನೋಡು, ದಾವೀದನ ಹಿಂಗೆ ಜೀವಿಸೋದು ನೋಡು ಅಂತೇಳಿ ಆ ಮಾದರಿ ತೋರಿಸಿ ದೇವ್ರ ಆಜ್ಞೆಗಳು ಮುಂದೆ ಇಟ್ಟು ನಡೆಸಾರ. ಆಮೇನ್. ಹಲ್ಲೆಲೂಯಾ. ಅದಕ್ಕೆ ಇಸ್ಕಿಯ ರಾಜು ಹೆಂಗ ಪರಿಪಾಲನೆ ಮಾಡ್ಯಾನ ನೋಡ್ರಿ, ಮುಂದೆ ಹೇಳತಾನ. ಪೂಜಾ ಸ್ಥಳಗಳನ್ನು ಹಾಳು ಮಾಡಿ, ಪೂಜಾ ಸ್ಥಳಗಳನ್ನು ಏನ್ ಮಾಡ್ಯಾನ? ಹಾಳು ಮಾಡ್ಯಾನ. ಕಲ್ಲು ಕಂಬಗಳನ್ನು ಒಡೆದು, ಆಶೇರ್ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿದನು. ಏನ್ ಮಾಡ್ಯಾನ? ಆ ವಿಗ್ರಹಗಳು ಏನೇನ ಅವ್ರ ತಂದೆ ಕಟ್ಟಾನ ಅಲ್ಲಿ, ಅವನ್ನೆಲ್ಲ ಏನ್ ಮಾಡ್ತಾನ? ನಿರ್ಮೂಲ ಮಾಡ್ತಾನ, ಎಲ್ಲ ಬಳಸ್ತಾನ. ತಂದೆ ನಡೆದಿರೋ ಮಾರ್ಗದಲ್ಲಿ ನಡೆದಿಲ್ಲ, ತಂದೆ ನಡೆದಿರೋ ಮಾರ್ಗದಲ್ಲಿ ನಡೆದಿಲ್ದಂಗ ಹೆಂಗೆ ನಡೀತಾನ? ದೇವರ ಆಲೋಚನೆಗಳ ಪ್ರಕಾರ. ನಮ್ಮ ದೇವರು ಯೆಹೋವ ದೇವರು, ನಮ್ಮನ್ನ ಇದುವರೆಗೆ ನಡೆಸ್ತಿರೋ ದೇವರು, ನಮ್ಮನ್ನು ಕಾಪಾಡ್ತಿರೋ ದೇವರು ಯೆಹೋವ ದೇವರು. ನಾವು ದೇವ್ರನ್ನ ಬಿಟ್ಟು ನಾವು ಬೇರೆ ದೇವ್ರನ್ನ ಆರಾಧಿಸಬಾರ್ದು, ನಾವು ವಿಗ್ರಹ ಆರಾಧನೆಗಳು ಮಾಡಬಾರ್ದು. ಧರ್ಮಶಾಸ್ತ್ರದಲ್ಲಿ ಬರ್ದೈತೆ, ನಾವು ವಿಗ್ರಹ ಆರಾಧನೆ ಜೋಳಿಗೆ ನಾವು ಹೋಗಬಾರ್ದು. ಆ ಮಾತು ತನ್ನ ತಾಯಿ ಅವನಿಗೆ ಹೇಳಿದಾಗ ಇವಾಗ ಏನು ಮಾಡ್ತಾನೆ? ಬಂದು ಫಸ್ಟ್ ವಿಗ್ರಹಗಳೆಲ್ಲ ನಿರ್ಮೂಲ ಮಾಡ್ತಾನೆ. ತಂದೆ ಮಾರ್ಗದಲ್ಲಿ ನಡೆದಿಲ್ಲ, ತಾಯಿ ಹೆಂಗೆ ಬೆಳೆಸಳೋ ಆ ಬೆಳವಣಿಗೆಲಿದ್ದ ಏನು ಮಾಡ್ತಾನಂದರೆ ದೇವ್ರಿಗೆ ವಿಧೇಯನಾಗಿ ನಡೀತಾನೆ. ಆಮೇನ್. ತಂದೆ ಅಧರ್ಮದಲ್ಲಿ ನಡೆದನ, ಮಗ ಮಾತ್ರ ನ್ಯಾಯ ಪ್ರಕಾರ ನಡೀತಾನೆ, ಮಗ ಮಾತ್ರ ನೀತಿ ಪ್ರಕಾರ ನಡೀತಾರೆ. ನನ್ನ ತಂದೆ ಮಾರ್ಗದಲ್ಲಿ ನಾನು ನಡಿಬಾರ್ದು, ನನ್ನ ತಂದೆ ದುಷ್ಟತ್ವದಲ್ಲಿ ನಾನು ಇರಬಾರ್ದು, ನನ್ನ ತಂದೆ ನಡವಳಿಕೆದಲ್ಲಿ ನಾನು ಇರಬಾರ್ದು, ನನ್ನ ತಂದೆ ಹೆಂಗೆ ಜೀವಿಸೋ ನಂಗೆ ಜೀವಿಸಬಾರ್ದು. ನೀನು ಮಗನೇ ಪ್ರತ್ಯೇಕವಾಗಿ ಜೀವಿಸು, ನೀನು ದೇವ್ರಿಗೆ ಸಾಕ್ಷಿಯಾಗಿ ಜೀವಿಸು, ದೇವ್ರ ನಾಮಗೆ ಮಹಿಮಕರವಾಗಿ ಜೀವಿಸು, ದೇವ್ರ ರಾಜ್ಯನ ನೀನು ಕಟ್ಟುವಂಥವನಾಗಿರ್ಬೇಕು, ದೇವರ ಮಂದಿರ ನೀನು ಕಟ್ಟುವಂಥವನಾಗಿರ್ಬೇಕು. ವಿಗ್ರಹಾರಾಧನೆಗಳು ಮಾಡುವಂಥ ಈ ಒಂದು ತಂದೆ ಆಲೋಚನೆಗಳನ್ನ ನೀನು ನಿರ್ಮೂಲ ಮಾಡಬೇಕು. ದೇಶನ ಭ್ರಷ್ಟತ್ವದಲ್ಲೇ ನಡೆಸ್ತದ ನಿನ್ನ ತಂದೆ. ಆ ಭ್ರಷ್ಟತ್ವಲಿದ್ದ ಹೊರಗೆ ತಗೊಂಬ, ಪ್ರಜೆಗಳನ್ನ ಹೊರಗೆ ತಗೊಂಬ ಅಂತೇಳಿ ತಾಯಿ ಈ ವ್ಯಕ್ತಿನ ಸಣ್ಣೋನಿದ್ದಾಗಿದ್ದ ಬೆಳೆಸ್ತಿರುವಾಗ ಅವ್ರ ತಂದೆ ಏನೇನು ಕಟ್ಟನಲ್ಲ ವಿಗ್ರಹಗಳು ಅವನ್ನೆಲ್ಲ ನಿರ್ಮೂಲ ಮಾಡಿ ತಾಯಿ ಏನು ಮಾದರಿ ತೋರಿಸಲ್ಲ ಆ ಮಾದರಿ ಪ್ರಕಾರನೇ ನಡೀತಾನೆ. ಆಮೇನ್. ಹಲ್ಲೆಲೂಯ. ನಾವು ಹೆಂಗೆ ಬೆಳೆಸ್ಬೇಕು ನಮ್ಮ ಮಕ್ಕಳನ್ನ? ದುಷ್ಟತ್ವದಲ್ಲಿ ನಡೀತಿರೋರನ್ನ ನೋಡಿ ಅಲ್ಲ, ದುಷ್ಟತ್ವದಲ್ಲಿ ಜೀವಿಸ್ತಿರೋರು ನೋಡಿ ಅಲ್ಲ. ನಿನ್ನ ತಂದೆ ದುಷ್ಟನಾಗನ, ನೀನು ದುಷ್ಟನಾಗಿರಬೇಡಯ್ಯ. ನಿನ್ನ ತಂದೆ ದೇವರಿಗೆ ಅವಿಧೇಯನಾಗಿ ನಡೆದನ, ನೀನು ಅವಿಧೇಯನಾಗಿ ನಡಿಬೇಡಯ್ಯ. ದೇವ್ರ ನಾಮಗೆ ಮಹಿಮಕರವಾಗಿ ನೀನು ಇರಬೇಕು, ಅನೇಕರಿಗೆ ಆಶೀರ್ವಾದಕರವಾಗಿ ನೀನು ಇರಬೇಕು. ಅದನ್ನು ಬಿಟ್ಟು ನೀನು ಬೇರೊಂದು ಮಾರ್ಗದಲ್ಲಿ, ತಂದೆ ಮಾರ್ಗದಲ್ಲಿ ನೀನು ನಡಿಬೇಡ. ಹೆಂಗ ತಾಯಿ ಹೇಳಿರ್ತಾಳೆ, ಹೆಂಗೆ ತಾಯಿ ಬೆಳೆಸಿರ್ತಾಳ? ಯಾರನ್ನ ಮಾದರಿ ತೋರಿಸಲ್ಲ ಹೇಳು? ದಾವೀದನ ಮಾದರಿ ತೋರಿಸಲ್ಲ. ಪೂರ್ವಿಕನಪ್ಪ ದಾವೀದು, ನಮ್ಮ ರಾಜನು, ದೇವ್ರ ಹೃದಯಾನುಸಾರನು. ದಾವೀದನ ಹೆಂಗೆ ಜೀವಿಸನಲ್ಲ, ಹೆಂಗೆ ನಡೆದನಲ್ಲ, ಹೆಂಗೆ ಅನೇಕರಿಗೆ ಆಶೀರ್ವಾದಕರವಾಗಿ ಅದನ್ನಲ್ಲ, ನೀನು ಕೂಡ ಹಂಗೆ ಆಶೀರ್ವಾದಕರವಾಗಿರಬೇಕು. ನಿಮ್ಮಪ್ಪ ಮಾರ್ಗದಲ್ಲಿ ನೀನು ನಡಿಬೇಡ, ನಿಮ್ಮಪ್ಪ ಜೀವಿಸ್ದಂಗೆ ನೀನು ಜೀವಿಸ್ಬೇಡ, ನಿಮ್ಮಪ್ಪ ಕೆಟ್ಟ ಹೆಸರು ನೀನು ತನಗಬೇಡ. ನೀನೊಂದು ಪ್ರತ್ಯೇಕವಾದ ಜೀವಿತ ಜೀವಿಸಬೇಕು, ನೀನು ಅನೇಕರಿಗೆ ಆಶೀರ್ವಾದಕರವಾಗಿರಬೇಕು, ದೇವ್ರ ನಾಮಗ ಮಹಿಮಕರವಾಗಿ ನೀನು ಇರಬೇಕು ಅನ್ನೋ ಒಂದು ಮಾತುಗಳು ಮಗಗೆ ಹೇಳಿ 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 ಬೆಳೆಸಿ ಒಂದು ಮಾದರಿ ಇಟ್ಟಲ್ಲ. ಇದು ಜೀವಿತ. ದೇವರಿಗೆ ವಿಧೇಯರಾಗಿ ನಾವು ಜೀವಿಸೋದೇ ನಿಜವಾದ ಜೀವಿತ. ದೇವರಿಗೆ ಸಾಕ್ಷಿಯಾಗಿ ಜೀವಿಸೋದೇ ನಿಜವಾದ ಜೀವಿತ. ದೇವರು 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 ಅಂತೇಳಿ ಮುಂದೆ ಇಟ್ಟು ಮಗನ ಬೆಳೆಸಲ್ಲ.
ದಾವಿದನ ಮುಂದೆ ಇಟ್ಟಲ್ಲ, ಸೇವಕರನ್ನ ಮುಂದೆ ಇಟ್ಟಲ್ಲ, ಸೇವಕರ ಮುಂದೆ ಇಟ್ಟು ದಾವಿದನ ಮುಂದೆ ಇಟ್ಟು ಈ ರೀತಿ ನಾವು ಜೀವಿಸಬೇಕು, ಈ ರೀತಿಯಾಗಿ ದೇವರಿಗೆ ಮಹಿಮಕರವಾಗಿ ನಾವು ಇರಬೇಕು ಅಂತೇಳಿ ಬೆಳೆಸಲ್ಲ. ಅನೇಕರು ಯಾರನ್ನ ಮಾದರಿ ಇಡ್ತಾರೆ ಹೇಳು? ಇವಾಗ ತಾಯಿ ಅಂದ್ರೆ ಏನು ಮಾಡ್ತಾರೆ ಹೇಳು? ಜೂಜಾಟ್ನಾಗ ಯಾರನ್ನ ಗೆದ್ಕೊಂಬಂದಾರ ಅನ್ಕೋ, 1,00,000 ರೂಪಾಯಿ ಗೆದ್ದನ ಅನ್ಕೋ, ಪ್ಯಾಕ್ ಆಟದಾಗ ಗೆದ್ದನ ಅನ್ಕೋ, ತನ್ನ ಮಕ್ಕಳು ಕೂಡ ಪ್ಯಾಕ್ ಆಟಕ್ಕೆ ಕಳಿಸ್ತಾರೆ. ಅದಕ್ಕೆ ಹೇಳು, ನೀನು ಕೂಡ ಹೋಗು. ಯಾರನ್ನ ಮಾದರಿ ತೋರಿಸ್ತೀವಿ? ಹೆಂಗೆ ಬೆಳೆಸ್ತಿದ್ದೀನಿ ನಿನ್ನ ಮಕ್ಕಳನ್ನ? ಎಷ್ಟು ಭ್ರಷ್ಟತ್ವದಾಗ ನಡೆಸ್ತಿದ್ದೀರಿ ಮಕ್ಕಳ ನೀನು? ಮಕ್ಕಳಿಗೆ ಮಾದರಿ ಯಾರು ಇಡಬೇಕು? ದುಷ್ಟತ್ವದಲ್ಲಿ ನಡೀತಿರುವಂಥ ನಮ್ಮ ಮಾದರಿ ಇಟ್ಟು ಅವನ ಪ್ರಕಾರ ನೀನು ಕೂಡ ಹೋಗಿ ನೀನು ಕೂಡ ಹಂಗೆ ಮಾಡಿ ಅಂತೇಳಿ ಕಳಿಸುವಂಥ ತಾಯಂದಿರು ಎಷ್ಟೋ ಜನ ಅದಾರ. ಇಲ್ಲ ಅದರ ಹೆಂಗಿಡ್ಬೇಕು ಮಾದರಿ? ಮುದ್ದೆ ಚಟ್ನಿ ತಿನ್ನಲಿ ನಾವು, ಚಟ್ನಿ ಅನ್ನ ತಿನ್ನಲಿ ನಾವು, ರೊಟ್ಟಿ ಚಟ್ನಿ ತಿನ್ನಲಿ ಬೇಕಾದರೆ, ನ್ಯಾಯವಾಗಿ ಜೀವಿಸು, ನ್ಯಾಯವಾಗಿ ನಡಿ, ದೇವರಿಗೆ ಮಹಿಮಕರವಾಗಿ ನಾವು ಜೀವಿಸ್ಬೇಕು, ದೇವ್ರ ಚಿತ್ತಾಗಿ ವಿಧೇಯರಾಗಿ ನಾವು ನಡಿಬೇಕು. ನಮ್ಮ ಹತ್ರ ಏನಿಲ್ಲ ಅಂದ್ರೂ ಕೂಡ ಚಿಂತೆ ಇಲ್ಲ, ಊಟ ಇಲ್ಲ ಅಂದ್ರೂ ಒಂದು ಹೊತ್ತು ಊಟ ಇಲ್ಲ ಅಂದ್ರೂ ಕೂಡ ಚಿಂತೆ ಇಲ್ಲ. ನಾವು ದೇವ್ರಿಗೆ ಸಾಕ್ಷಿಯಾಗಿ ಜೀವಿಸ್ಬೇಕು, ದೇವ್ರ ನಾಮಗೆ ಮಹಿಮಕರವಾಗಿ ನಾವು ಜೀವಿಸ್ಬೇಕು. ಅದಲ್ಲ ತಾಯಿ ಹೇಳಿ ಬೆಳೆಸ್ಬೇಕಾಗಿರೋದು. ಅದ್ರ ಬಾರಿ ಮಂದಿ ಹೆಂಗೆ ಬೆಳೆಸ್ತಾರೆ? ಕೆಲವೊಂದು ಮಕ್ಕಳು ಹೇಳ್ತಾರೆ, ನೀನು ಎಷ್ಟು ದುರ್ಮಾರ್ಗ ಹೆಂಗಾಗಿಲ್ಲ, ನೀನು ಕೆಟ್ಟದ್ದು ಹೆಂಗಾಗಿ ಅಂದರೆ ಈ ಮಾರ್ಗದಲ್ಲಿ ನಡೆಸಿರೋದೇ ನನ್ನ ತಾಯಿ, ನನ್ನ ತಂದೆ ತಾಯಿಲಿದ್ದೆ ನಾನು ಕೆಟ್ಟೋಗಿರೋದು. ಸರಿಯಾಗಿ ನನ್ನ ತಂದೆ ತಾಯಿಗಳು ನನಗೆ ಹೇಳಿ ಬೆಳೆಸಿದ್ರೆ ನಾನು ಈ ಸ್ಥಾನಕ್ಕೆ ಬರ್ತಿದ್ದಿಲ್ಲ. ಎಷ್ಟೋ ಮಂದಿ ಹೇಳಾರ ಈ ಮಾತುಗಳು. ಕಾರಣ ಯಾರು ಗೊತ್ತಾ? ನಾನು ಕೆಟ್ಟೋಗ ಕಾರಣ ಯಾರು ಗೊತ್ತಾ? ನನ್ನ ತಂದೆ ತಾಯಿ ಸರಿಯಾದ ಮಾರ್ಗದಲ್ಲ ನಡೆಸಿಲ್ಲ, ಸರಿಯಾದ ಬುನಾದಿ ನನಗೆ ಹಾಕಿಲ್ಲ, ಸರಿಯಾದ ನೀತಿ ಪಾಠ ನನಗೆ ಕಲಿಸಿಲ್ಲ, ಅದಕ್ಕೆ ನಾನು ಈ ರೀತಿ ಕೆಟ್ಟೋಗಿನಂತೇಳಿ ಹೇಳೋಂಥ ಮಕ್ಕಳು ಎಷ್ಟೋ ಜನ ಅದಾರ. ಹೌದಾ ಇಲ್ಲ? ಪಾಠ ಯಾರು ಕಲಿಸ್ಬೇಕು ಹೇಳು? ಸ್ಕೂಲಾಗ ಕಲಿಸೋದಿಲ್ಲ ನೀತಿ ಪಾಠ, ತಾಯಿನೇ ಕಲಿಸ್ಬೇಕು. ಅಂತ ತಾಯಿನೇ ನಿಂತ್ಕೊಂಡು ಮಕ್ಕಳ ಕೆಟ್ಟ ಮಾರ್ಗದಲ್ಲಿ ನಡೆಸ್ತಿದ್ರೆ ತನ್ನ ತಾಯಿ ಹೆಂಗೆ ಆಗ್ತಲ್ಲ? ತಾಯಿ ಅಂತ ಆ ಹೆಸರಿಗೆ ಅರ್ಥ ಹೆಂಗೆ ಸಿಗ್ತತಾ? ಸಿಗೋದಿಲ್ಲ. ನ್ಯಾಯವಾಗಿ ಜೀವಿಸೋಣ, ಯಥಾರ್ಥವಾಗಿ ಜೀವಿಸೋಣ, ದೇವ್ರಿಗೆ ಸಾಕ್ಷಿಯಾಗಿರೋಣಪ್ಪ ನಾವಂತೇಳಿ ಅದೇ ಮಾತುಗಳೇ ಇಸ್ಕಿಯಾಗಿ ಹೇಳಿ ಬೆಳೆಸಲ್ಲ. ಅದಕ್ಕೆ ಆ ಇಸ್ಕೆ ಏನು ಮಾಡೋಣ ಗೊತ್ತಾ? ಯಾವಾಗಾದ್ರೂ ರಾಜನ ಆಗ್ತಾನೋ ಅವಾಗ ಏನು ಮಾಡ್ತಾನೋ ಬಂದು ದಾವೀದು ಮಾರ್ಗದಲ್ಲಿ ಪೂರ್ವಿಕರು ಹೆಂಗೆ ನಡೆದಾನೋ ಅದೇ ಪೂರ್ವಿಕರು ಹಂಗೆ ನಡೆದಾರ, ದೈವಸೇವಕರು ಹಂಗೆ ನಡೆದಾರ, ದೇವ್ರಿಗೆ ಮಹಿಮಕರವಾಗಿ ಜೀವಿಸಾರ, ದೇವ್ರಿಗೆ ಹೃದಯಾನುಸಾರವಾಗಿ ಜೀವಿಸಾರ, ದೇವ್ರಿಗೆ ಹತ್ಕೊಂಡು ಜೀವಿಸಾರ, ಅನೇಕರಿಗೆ ಆಶೀರ್ವಾದಕರವಾಗಿ ಜೀವಿಸಾರ. ಇದೆಲ್ಲ ಜೀವಿತ. ಹಿಂಗೆಲ್ಲ ನಾವು ನಡಿಬೇಕಾಗಿರೋದು, ಹಿಂಗೆಲ್ಲ ನಾವು ದೇವರಿಗೆ ಸಾಕ್ಷಿಯಾಗಿರ್ಬೇಕಾಗಿರೋದು. ಅದನ್ನೇ ಇಟ್ಕೊಂಡು ಏನು ಮಾಡ್ತಾನೆ ಇಸ್ಕಿಯ ನಡೀತದಾನ. ಒಬ್ಬೊಬ್ರಿಗೆ ಮಕ್ಕಳಿಗೆ ಏನು ಬೆಳೆಸ್ತಾರೆ ಗೊತ್ತಾ? ದ್ವೇಷನ ಬೆಳೆಸ್ತಾರ. ಮಕ್ಕಳಿಗೆ ದ್ವೇಷನ ಬೆಳೆಸ್ತಾರ. ಯಾರು ಬೆಳೆಸ್ತಾರ ಹೇಳು? ತಂದೆ ತಾಯಿಗಳೇ ಬೆಳೆಸ್ತಾರ. ನಮ್ಮನ್ನ ಅವ್ರು ಹೆಂಗೆ ಅಂದಾರ ಗೊತ್ತಾ? ನಮ್ಮನ್ನ ಅವಾಗ ಏನು ಮಾಡ್ಯಾರ ಗೊತ್ತಾ? ಅವ್ರು ನಮ್ಗೆ ಹಿಂಗೆ ಮಾಡ್ಯಾರ ಗೊತ್ತಾ? ಯಾರ ಮೇಲೆ? ಬಂಧುಗಳ ಮೇಲೆ, ರಕ್ತ ಸಂಬಂಧಿಗಳ ಮೇಲೆ ದ್ವೇಷನ ತಮ್ಮ ಮಕ್ಕಳಿಗೆ ಬೆಳೆಸುವಂಥ ತಂದೆ ತಾಯಿಗಳು ಎಷ್ಟೋ ಜನ ಅದಾರ. ಅವತ್ತು ನನಗೆ ಹಂಗಂದಾರ, ಇವತ್ತು ನನಗೆ ಹಿಂಗಂದಾರ, ಅವ್ರು ನನಗೆ ಹೆಂಗೆ ಅವಮಾನ ಮಾಡ್ಯಾರ ಗೊತ್ತಾ? ಹೆಂಗೆ ಮಾಡ್ಯಾರ ಗೊತ್ತಾ? ಅಂದರೆ ಈ ಮಕ್ಕಳಿಗೆಲ್ಲ ದ್ವೇಷ 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 ದ್ವೇಷ. ಅರೆ ಏನು ತುಂಬಿಸ್ತಾ ಇದೆ ಈ ಮಕ್ಕಳಿಗೆ? ಏನು ಹೇಳ್ಬೇಕು ತಾಯಿ? ಪ್ರೀತಿನೆಲ್ಲ ತುಂಬಿಸ್ಬೇಕಾಗಿರೋದು. ಒಬ್ರನ್ನೊಬ್ರು ಪ್ರೀತಿ ಮಾಡ್ಬೇಕಯ್ಯ, ಶತ್ರು ಕೂಡ ಪ್ರೀತಿ ಮಾಡಂತ ನನ್ನ ದೇವ್ರು ಹೇಳೋಣ. ಶತ್ರು ಕೂಡ ನಾವು ಪ್ರೀತಿ ಮಾಡುವಂಥವ್ರು ಆಗಿರ್ಬೇಕಂತೆಲ್ಲ ಬೆಳೆಸ್ಬೇಕಾಗಿರೋದು ಮಕ್ಕಳನ್ನ. ದ್ವೇಷನ ಬೆಳೆಸ್ತದಾರ. ಇವಾಗ ನೀನು ದ್ವೇಷನ ಬೆಳೆಸ್ತಿ, ಅದೇ ದ್ವೇಷ ಒಂದಿನ ತಿರುಗಿ ಎಲ್ಲಿಗೆ ಬರ್ತದದು? ನಿನಗೆ ಬರ್ತದದು. ಏನು ಬಿತ್ತೀಯೋ ಕೊಯ್ಬೇಕದು. ನೀನು ಇನ್ನೊಬ್ಬರ ಮೇಲೆ ನಿನ್ನ ಮಕ್ಕಳಿಗೆ ದ್ವೇಷ ಬೆಳೆಸಿ ಅನ್ಕೋ, ಆ ದ್ವೇಷ ತಿರುಗಿ ನಿನಗೆ ಬರ್ತದೆ. ನಿನ್ನ ದ್ವೇಷಿಸಕ್ಕೆ ಪ್ರಾರಂಭಿಸ್ತಾರ, ನಿನ್ನ ಮಕ್ಕಳೇ ನಿನ್ನ ದ್ವೇಷಿಸ್ತಾರ. ಎದಕ್ಕೆ ಹೇಳು? ಆ ಬೀಜ ಬಿತ್ತಿರೋದು ಯಾರು ಹೇಳು? ನೀನೇ ಬಿತ್ತಿ కాబట్టి ತಿರುಗಿ ನಿನಗೆ ಬರ್ತದೆ. ಅದು ಹೆಂಗೆ ಬೆಳೆಸ್ತದಿ? ತಾಯಿ ಹೆಂಗೆ ಬೆಳೆಸ್ಬೇಕು? ಹೆಂಗಿರ್ಬೇಕು? ಪ್ರೀತಿ, ಮಮತೆ, ಒಂದು ಮಾದರಿ ಇಡ್ಬೇಕಲ್ಲ, ಮಾದರಿ ತೋರಿಸ್ಬೇಕಲ್ಲ. ಇಸ್ಕಿಯಾಗ ಏನು ತೋರಿಸಲ್ಲ ಮಾದರಿ? ದಾವಿದನಪ್ಪ ರಾಜನು, ದೇವ್ರ ಹೃದಯಾನುಸಾರನು, ದೇವರಿಗೆ ಹತ್ರವಾಗಿ ನಡೆದಿರುವಂಥ ವ್ಯಕ್ತಿ. ಸಣ್ಣನಿದ್ದಾಗಿದ್ದ ದಾವಿದು ದೇವ್ರಿಗೆ ಇಷ್ಟಾನುಸಾರವಾಗಿ ಜೀವಿಸೋಣ. ನೀನು ಕೂಡ ಜೀವಿಸ್ಬೇಕು, ಯಥಾರ್ಥವಾಗಿ ನೀನು ಇರಬೇಕು, ನಂಬಿಕಸ್ಥನಾಗಿ ನೀನು ಇರಬೇಕು. ಈ ಮಾತುಗಳು ಹೇಳಿ ಇಸ್ಕಿಯನ ಬೆಳೆಸಲ್ಲ. ಅದಕ್ಕೆ ಇಸ್ಕಿಯ ದಾವಿದ ಮಾರ್ಗದಲ್ಲಿ ನಡೆದಾನ, ದೇವ್ರ ವಿಧೇಯನಾಗಿ ನಡೆದಾನ. ಆಮೇನ್. ಮೊದಲನೇದಾಗಿ ಮಾದರಿ ತೋರಿಸ್ಬೇಕು ನಾವು ಮಕ್ಕಳಿಗೆ, ಒಂದು ಮಾದರಿ ಇಟ್ಟು ನಡೆಸಬೇಕು ನಾವು.